ಒಂದು ದಿನಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಷಾ ಅಲ್ಪಸಂಖ್ಯಾತರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಕನ್ನಡಿಗರು ಕರ್ನಾಟಕದಿಂದ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ನಮ್ಮ ಮೇಲೆ ನೂರಾರು ಕೇಸ್ ಹಾಕಿರಲ್ಲ, ಅದರ ಪರಿಣಾಮ ಇವತ್ತು ಇಡೀ ಕರ್ನಾಟಕದ ಒಳಗಡೆ ಕನ್ನಡ ವಿಜೃಂಭಿಸ್ತಾ ಇದೆ. ಶರಣಾರ್ಥಿಯನ್ನ ಹೇಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತೇನು ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂತ, ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂತ, ಕನ್ನಡಿಗರ ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂತ ಎಲ್ಲ ವಲಯಗಳಲ್ಲಿ ಕರ್ನಾಟಕದ ಮಕ್ಕಳಿಗೆ ಉದ್ಯೋಗ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಸುಮಾರು 48 ವರ್ಷಗಳ ಹಿಂದೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರ ಸರ್ಕಾರದ ಅವಧಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಕನ್ನಡಿಗರಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಉದ್ಯೋಗವನ್ನು ಕೊಡಬೇಕು ಅನ್ನುವ ಆ ಸಮಿತಿಯ ವರದಿಯ ಪ್ರಕಾರ ಆ ಸಮಿತಿಯನ್ನು ಜಾರಿಗೆ ಮಾಡುವಂತ ತೀರ್ಮಾನಕ್ಕೆ ಬರಬೇಕಾಗಿದ್ದ ಅವತ್ತಿನ ಸರ್ಕಾರ ಯಾರಿಗೆ ಮಣಿದು, ಯಾರ ಒತ್ತಡಕ್ಕೆ ಮಣಿದು ಇವತ್ತರೆಗೂ ಆ ಕೊಟ್ಟಂತ ಸಮಿತಿಯ ವರದಿ ಜಾರಿಗೆ ಬರಲಿಲ್ಲ. ಅಲ್ಲಿ ಭಾಷಾ ಅಲ್ಪಸಂಖ್ಯಾತ ರಾಜಕಾರಣಿಗಳು, ಭಾಷಾ ಅಲ್ಪಸಂಖ್ಯಾತ ಉದ್ಯಮಿಗಳು, ಭಾಷಾ ಅಲ್ಪಸಂಖ್ಯಾತ ಇಲ್ಲಿ ಬಂದಂತ ಬದುಕಲಿಕ್ಕೆ ಬಂದಂತ ಭಾಷಾ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಯಾವುದಕ್ಕೆ ಅವತ್ತಿನ ಸರ್ಕಾರ ಮಣಿತೋ ಗೊತ್ತಿಲ್ಲ, ಆದರೆ ಅದು ಇವತ್ತವರೆಗೂ ಜಾರಿಗೆ ಬರಲಿಲ್ಲ. ಬಂಧುಗಳೇ, ನಾವು ಸಹ ಕರವೆಯ ಉದಯವಾದ ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಬಂದಂತ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಹಕ್ಕೊತ್ತಾಯವನ್ನು ಮಾಡಿಕೊಂಡೇ ಬಂದು ಎಲ್ಲ ಸರ್ಕಾರಗಳ ಮುಂದೆ ಕನ್ನಡಿಗರ ಕೂಗನ್ನ ಮುಟ್ಟಿಸುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂತು. ಸುಮಾರು 25 ವರ್ಷಗಳಲ್ಲಿ ಬಂದಂತ ಎಲ್ಲ ಸರ್ಕಾರಗಳ ಮುಂದೆಯೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕೂಗನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಆದರೆ ಇವತ್ತು ಹೆಚ್ಚು ಎಲ್ಲ ವಲಯಗಳಲ್ಲಿ ಕೇಳಿ ಬರ್ತಿರೋ ವಿಚಾರ ಏನು ಅಂದ್ರೆ, ಮುಂದಿನ ದಿನಗಳಲ್ಲಿ ಈಗ ಬರ್ತಿರುವಂತ ವಲಸೆಯಿಂದಾಗಿ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದಂತ ವಲಸೆ ಆದ್ರೆ ಇವತ್ತು ಉತ್ತರದ ಹಿಂದಿ ರಾಜ್ಯಗಳಿಂದ ಬರ್ತಿರುವಂತ ವಲಸೆ ಇದೆಯಲ್ಲ, ಈಗ ತಾನೇ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಅರುಣಾಚಲಂ ಅವರು ಹೇಳಿದ್ರಲ್ಲ, ಒಂದು ದಿನಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಂದು ದಿನಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಷಾ ಅಲ್ಪಸಂಖ್ಯಾತರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರ ಬರುವಿಕೆಯಿಂದಾಗಿ ಇಡೀ ಎಲ್ಲ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳು ತನ್ನ ಬದುಕನ್ನ ಕಳ್ಕೋತಾ ಇದ್ದಾರೆ. ತನ್ನ ಬದುಕನ್ನ ಕಟ್ಕೊಳ್ಳಿಕ್ ಆಗದೆ ಕನ್ನಡಿಗರು ಕರ್ನಾಟಕದಿಂದ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದ ಅನೇಕ ಜನ ಭಾರತದ ಅನೇಕ ರಾಜ್ಯಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ನೆಲದಲ್ಲಿ ನಮ್ಮ ನೆಲದ ಮಕ್ಕಳಿಗೆ ಬದುಕು ಸಿಗದೆ ಹೋದ್ರೆ, ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದ್ರೆ ನಾಳೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ. ಯಾಕಂದ್ರೆ ನಮ್ಮ ನೆಲದಲ್ಲಿ ನಮಗೆ ಬದುಕು ಕಟ್ಟಿಕೊಳ್ಳುವಂತ ಅವಕಾಶಕ್ಕೆ ಒಂದು ಕಾಯ್ದೆ ಮಾಡಲಿಲ್ವಲ್ಲ ಅನ್ನುವ ನಮ್ಮ ಮಕ್ಕಳ ಕೂಗು ನೋವು ಅವತ್ತು ಅದು ಶಾಪವಾಗಿ ಪರಿಗಣಿಸುತ್ತೆ.
ಅದು ಹಾಕುವುದು ಬೇಡ ಅನ್ನುವ ತೀರ್ಮಾನಕ್ಕೆ ನಾವು ಕನ್ನಡಿಗರು ಬರೋದಾದ್ರೆ ಕನ್ನಡಿಗರು ಗಟ್ಟಿಯಾಗಿ ನಿಂತು ಯಾವ ಡಿಸೆಂಬರ್ 27ನೇ ತಾರೀಕು ಇಡೀ ಕರ್ನಾಟಕದ ಒಳಗಡೆ ನಾಮಫಲಕದಲ್ಲಿ 60% ಭಾಗ ಕನ್ನಡ ಬರಬೇಕು ಅಂತ ಹೇಳಿ ಬೀದಿಗೆ ಇಳಿದು ಅವತ್ತು ಹೋರಾಟ ಮಾಡಿ ನಾವೆಲ್ಲ ಜೈಲ್ ಸೇರಿದವಲ್ಲ, ನಮ್ಮ ಮೇಲೆ 100 ಕೇಸ್ ಹಾಕಿರಲ್ಲ. ಅದರ ಪರಿಣಾಮ ಇವತ್ತು ಇಡೀ ಕರ್ನಾಟಕದ ಒಳಗಡೆ ಕನ್ನಡ ವಿಜೃಂಭಿಸ್ತಾ ಇದೆ. ಹಾಗೆ ಕನ್ನಡಿಗರ ಬದುಕಿನ ವಿಚಾರದಲ್ಲೂ ಕನ್ನಡಿಗರ ಉದ್ಯೋಗದ ವಿಚಾರದಲ್ಲೂ ಈ ಕಾಯ್ದೆ ಒಂದು ಆದ್ರೆ ಕನ್ನಡಿಗರಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಉದ್ಯೋಗ ಅನ್ನೋದನ್ನ ಖಾಸಗಿ ವಲಯಗಳಲ್ಲಿ, ಕೇಂದ್ರದ ಉದ್ಯಮಗಳಲ್ಲಿ, ರಾಜ್ಯದ ಉದ್ಯಮಗಳಲ್ಲಿ ಒಂದು ಕಾಯ್ದೆ ಜಾರಿಗೆ ಬಂದಿದ್ದೆ. ಆದ್ರೆ ನಮ್ಮ ಮಕ್ಕಳು ನಮ್ಮ ನೆಲದಲ್ಲಿ ಭದ್ರ ಬುನಾದಿಯನ್ನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇವತ್ತು ಕೇವಲ ಬೆಂಗಳೂರಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇಲ್ಲ, 31 ಜಿಲ್ಲೆಯಲ್ಲೂ ನಡೀತಾ ಇದೆ. ಇವತ್ತು 31 ಜಿಲ್ಲೆಯಲ್ಲೂ ಸಹ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಆವರಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂತಹ ಧರಣಿ ಸಂಜೆ 5 ಗಂಟೆವರೆಗೂ ನಡೆಯುತ್ತೆ. ಅಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅವರ ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತು ಕರವೇ ಪ್ರತಿ ಜಿಲ್ಲೆಯಲ್ಲೂ ಇಂಥದೊಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇಲ್ಲಿ ಬೆಂಗಳೂರಿಗೂ ಸಹ ಇವತ್ತು ನಮ್ಮ ಎಲ್ಲ ಬಹುತೇಕವಾಗಿ ಎಲ್ಲ ವಲಯಗಳಲ್ಲಿ ಈ ಒಂದು ಹೋರಾಟವನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಧ್ಯಮಗಳ ಮುಖಾಂತರ ಅನೇಕರು ಮಾಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಖುಷಿ ಇದೆ ಆ ವಿಚಾರದಲ್ಲಿ. ಹಾಗಾಗಿ ಗೆಳೆಯರೆ, ಇಲ್ಲೂ ಸಹ 5 ಗಂಟೆವರೆಗೂ ಸಹ ಈ ಧರಣಿ ಸತ್ಯಾಗ್ರಹ ನಡೆಯುತ್ತೆ.